ನಮಸ್ಕಾರ ಎಲ್ಲರಿಗೂ. ಕಾಲಭೈರವ ಯಾರು? ಕಾಲಭೈರವನ ಕಥೆ ಏನು? ಕಾಲಭೈರವ ಕಾಶಿಯ ಕೊತ್ವಾಲನಾಗಿದ್ದು ಹೇಗೆ ಎಂದು ನೋಡೋಣ. ಮೊದಲನೇದಾಗಿ ಕಾಲಭೈರವನ ಬಗ್ಗೆ ಶಿವಪುರಾಣ, ಸ್ಕಂದ ಪುರಾಣ ಏನು ಹೇಳುತ್ತೆ ಅಂತ ತಿಳಿಯೋಣ. ಬ್ರಹ್ಮ ವಿಷ್ಣುಗಳು ಸೃಷ್ಟಿಯ ಆರಂಭದಿಂದ ಬ್ರಹ್ಮ ಸೃಷ್ಟಿಕರ್ತನಾಗಿಯೇ ಇರ್ತಾನೆ. ಸೃಷ್ಟಿಕರ್ತನಾಗಿದ್ದ ಕಾರಣ ಬ್ರಹ್ಮನಿಗೆ ಏನಾಗುತ್ತೆ ಗೊತ್ತಾ? ಬ್ರಹ್ಮ ಅಹಂಕಾರದಿಂದ ಮೆರಿತಾ ಇರ್ತಾರೆ. ನಾನೇ ಎಲ್ಲದನ್ನು ಸೃಷ್ಟಿ ಮಾಡೋದು, ನಾನೇ ಎಲ್ಲರಿಗಿಂತ ಮೇಲೆ ಅನ್ನೋ ಅಹಂಕಾರ ತುಂಬ ಬೆಳೆದ್ಬಿಡುತ್ತೆ ಬ್ರಹ್ಮದೇವನಿಗೆ. ಆವಾಗ ಬ್ರಹ್ಮ ವಿಷ್ಣು ಇಬ್ಬರ ನಡುವೆ ವಾಗ್ವಾದ ನಡೆಯುತ್ತೆ, ನಾನು ಮೇಲು ಅಂತ. ಆ ಕ್ಷಣದಲ್ಲಿ ಶಿವ ಮಹೇಶ್ವರ ಏನು ಮಾಡ್ತಾನೆ ಅಂದರೆ, ಒಂದು ಜ್ಯೋತಿಯ ಸ್ವರೂಪದಲ್ಲಿ ಹೊರಹೊಮ್ತಾನೆ. ಅಖಂಡವಾದ ಜ್ಯೋತಿಯ ಸ್ತಂಭ ನಿರ್ಮಾಣವಾಗುತ್ತೆ. ಆ ನಿರ್ಮಾಣವಾದಾಗ ಶಿವ ಬಂದು ಏನು ಹೇಳ್ತಾನೆ ಅಂದರೆ, ಈ ಅಖಂಡವಾದ ಜ್ಯೋತಿ ಸ್ತಂಭದ ಅಂತ್ಯ ಹಾಗೂ ಆರಂಭವನ್ನು ಯಾರು ಹೇಳ್ತಿರೋ ಅವರು ಶ್ರೇಷ್ಠ ಎಂದು ಪರಿಗಣಿಸೋಣ ಅಂತ ಹೇಳ್ತಾರೆ. ಅವಾಗ ಏನು ಮಾಡ್ತಾರೆ ಅಂತಂದರೆ, ವಿಷ್ಣು ವರಾಹನ ಅವತಾರ ತಾಳಿ ಪಾತಾಳಕ್ಕೆ ಹೋಗ್ತಾನೆ. ಆ ಸ್ತಂಭದ ಅಡಿ ತಳವನ್ನು ಕಾಣಲು ಪಾತಾಳಕ್ಕೆ ಹೋಗ್ತಾನೆ. ಎಲ್ಲ ಎಷ್ಟೋ ವರ್ಷಗಳಾಗುತ್ತೆ. ಆವಾಗ ಆ ಸ್ತಂಭದ ಕೊನೆ ತುದಿ ಸಿಗದೇ ಇಲ್ಲ ವಿಷ್ಣುವಿಗೆ. ವಿಷ್ಣು ದೇವರು ಬಂದು ಸರೆಂಡರ್ ಆಗ್ತಾನೆ, ಹೇಳ್ತಾನೆ, ನಮಗೆ ಇದರ ಅಂತ್ಯ ಕಾಣಲೇ ಇಲ್ಲ ಎಂದು ಶಿವನಿಗೆ ಹೇಳ್ತಾನೆ. ಆವಾಗ ಏನಾಗುತ್ತೆ, ಸ್ವಲ್ಪ ವರ್ಷಗಳಾದ ನಂತರ ಬ್ರಹ್ಮದೇವನು ಹಂಸರೂಪ ತಾಳಿ ಅದರ ಆರಂಭವನ್ನು ಕಂಡುಹಿಡಿಯಲು ಮೇಲೆ ಹೋಗಿರ್ತಾನೆ. ಎಷ್ಟು ವರ್ಷಗಳಾದ್ರೂ ಸಿಗೋದಿಲ್ಲ. ಆವಾಗ ಬ್ರಹ್ಮದೇವರು ಏನು ಮಾಡ್ತಾರೆ ಅಂದರೆ, ಕೊನೆಗೆ ಶಿವನ ಹತ್ರ ಬಂದು ಸುಳ್ಳನ್ನೇ ಹೇಳ್ತಾನೆ ಬ್ರಹ್ಮದೇವ. ಒಂದು ಹೂವನ್ನು ತಂದು, ಇದು ಅದರ ಆರಂಭದ ತುದಿಗೆ ನಾನು ಹೋಗಿದ್ದೆ ಎಂದು ಸುಳ್ಳನ್ನೇ ಹೇಳ್ತಾನೆ. ಆವಾಗ ಮಹೇಶ್ವರನಿಗೆ, ಶಿವನಿಗೆ ಅಖಂಡ ಕೋಪವಾಗಿ ಉಗ್ರ ರೂಪ ತಾಳಿ ಕಾಲಭೈರವನನ್ನು ಸೃಷ್ಟಿಸ್ತಾನೆ. ಕಾಲಭೈರವ ಬ್ರಹ್ಮನ 5ನೆಯ ತಲೆಯನ್ನು ತುಂಡರಿಸಿಬಿಡ್ತಾನೆ. ಈ ತುಂಡರಿಸಿದ ಅವತಾರ ಶಿವನನ್ನು ಯಾವಾಗಲೂ ನಾವೆಲ್ಲರೂ ಏನು ಮಾಡಿರ್ತೀವಿ, ಶಾಂತವಾಗಿರೋ ಸ್ವರೂಪವನ್ನು ನೋಡಿರ್ತೀವಿ. ಅದೇ ರೀತಿಯಾಗಿ ಎಲ್ಲ ದೇವತೆಗಳು ಕೂಡ ಶಿವನನ್ನು ಶಾಂತ ಸ್ವರೂಪವನ್ನೇ ನೋಡಿರ್ತಾರೆ. ಆವಾಗ ಎಲ್ಲ ದೇವತೆಗಳು ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ತಪ್ಪಿನ ಒಪ್ಪಿಗೆಯನ್ನು ಆವಾಗ ಬ್ರಹ್ಮದೇವನಿಗೂ ಕೂಡ ತನ್ನ ತಪ್ಪಿನ ಅರಿವಾಗುತ್ತೆ. ಕಾಲಭೈರವನ ಕೈಯಲ್ಲಿ ಬ್ರಹ್ಮದೇವನ 5ನೆಯ ತಲೆ ರುಂಡ ಕೈಯಲ್ಲೇ ಇರುತ್ತೆ. ಎಷ್ಟೋ ವರ್ಷಗಳಾದ್ರೂ ಅದನ್ನು ಹುಡುಕ್ತಾ ಬ್ರಹ್ಮ ಹತ್ಯಾ ದೋಷ ಅವನನ್ನು ಬಿಡೋದೇ ಇಲ್ಲ. ಎಲ್ಲ ಶಕ್ತಿಪೀಠಗಳನ್ನೂ ಸುತ್ತರಿತಾನೆ. ಯಾರೋ ಕಾಲಭೈರವ. ಆ ಒಂದು ಕ್ಷಣ ಏನಾಗುತ್ತೆ ಅಂದರೆ, ಎಷ್ಟೋ ವರ್ಷಗಳಾದ್ರೂ ಅದು ತನ್ನ ಕೈಗೆ ಅಂಟಿರ್ತಕ್ಕಂಥ ಕಪಾಲ, ಬ್ರಹ್ಮನ 5ನೆಯ ತಲೆ ಅವನ ಕೈ ಬಿಡೋದೇ ಇಲ್ಲ, ಅಂಟಿಕೊಂಡೇ ಇರುತ್ತೆ. ಕೊನೆಗೇನಾಗುತ್ತೆ, ಅದು ಕಾಶಿಗೆ ಬಂದಾಗ ಆ ಕಪಾಲ ಅಲ್ಲಿ ಕೈ ಬಿಡುತ್ತೆ. ಬ್ರಹ್ಮನ 5ನೆಯ ತಲೆ ಅವನ ಕೈಯಲ್ಲಿದ್ದು, ಕಾಲಭೈರವನ ಕೈಯಲ್ಲಿದ್ದು, ಅಲ್ಲಿ ಅದು ಕೈ ಬಿಡುತ್ತೆ. ಆವಾಗ ಆ ಕಾಲಭೈರವ ಕಾಶಿಯಲ್ಲಿಯೇ ನೆಲೆಸ್ತಾನೆ. ಆವಾಗ ಕಾಲಭೈರವನಿಗೆ ಬ್ರಹ್ಮಹತ್ಯ ದೋಷ ಪರಿಹಾರವಾಯಿತು ಎಂದು ತಿಳಿಸಲಾಗುತ್ತೆ ಗ್ರಂಥಗಳಲ್ಲಿ. ಆ ಸ್ಥಳವನ್ನು ಕಪಾಲಮೋಚನ ತೀರ್ಥ ಎಂದು ಕರೆಯುತ್ತಾರೆ. ಕಾಲಭೈರವನ ಮಹತ್ವ. ಕಾಲಭೈರವ ಎಂದರೆ ಕಾಲದ ಅಧಿಪತಿ. ಕಾಲ ಎಂದರೇನೆ ಸಮಯ ನೋಡಿ, ಒಬ್ಬ ಮನುಷ್ಯನಿಗೆ ಸಾವು ಬರಬೇಕು ಅಂದರೆ ಆ ಸಾವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಯಮದೇವರು ಬರ್ತಾನೆ. ಆದರೆ ಕಾಲನ ಆಜ್ಞೆ ಇಲ್ಲದೆ ಅವನು ಬರಲ್ಲ. ಕಾಲನ ಆಜ್ಞೆಯಂತೆಯೇ ಎಲ್ಲ ನಡೆಯುವುದು. ಕಾಲ ಅಂದರೆ ನಾವು ಪ್ರತಿಯೊಂದು ಶಕ್ತಿಪೀಠಗಳಲ್ಲಿ ಕಾಲದೇವರೇ ಅಂಗರಕ್ಷಕನಾಗಿ ಕಾಯ್ತಾ ಇರ್ತಾನೆ. ಕಾಮಾಖ್ಯ ಮಾತಾ ನೋಡ್ಬೋದು. 8 ದಿಕ್ಕುಗಳಲ್ಲಿನೂ ಅಷ್ಟಭೈರವರು ನಮ್ಮ ಭೂಮಂಡಲವನ್ನು ಕಾಯ್ತಾ ಇದ್ದಾರೆ ಅಂತ ಈಗಲೂ ಪ್ರತೀತಿ ಇದೆ. ಈಗಲೂ ಅಷ್ಟಭೈರವರು 8 ದಿಕ್ಕುಗಳಲ್ಲಿನೂ ವಾಸವಾಗಿ ಅಧರ್ಮವನ್ನು ನಾಶ ಮಾಡ್ತಾ ಇದ್ದಾರೆ, ಧರ್ಮವನ್ನು ಕಾಪಾಡ್ತಾ ಇದ್ದಾರೆ. ಇವತ್ತಿಗೂ ಅದು ಸತ್ಯ, ಇವತ್ತಿಗೂ ಅದು ನಡೀತಾನೇ ಇದೆ. ಕಾಲಭೈರವನನ್ನು
ಪೂಜಿಸುವುದರಿಂದ ಮಹತ್ವ ಏನು ಅಂತಂದರೆ ಭಯವನ್ನು ನಿವಾರಣೆ ಮಾಡ್ತಾನೆ. ಎಲ್ಲ ರೀತಿಯಾದ ಭಯ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿಗೆ ರಾತ್ರಿ ಅಂದರೆ ಭಯ ಇರುತ್ತೆ. ರಾತ್ರಿಯ ಭಯವನ್ನು ನಿವಾರಣೆ ಮಾಡೋನು ಕಾಲ. ನೋಡಿ, ಫಾರ್ ಎಕ್ಸಾಂಪಲ್, ಈಗಿನ ಮಕ್ಕಳು ಆಲ್ಮೋಸ್ಟ್ ಎಲ್ಲರೂ ರಾತ್ರಿ ಓದ್ತಾ ಇರ್ತಾರೆ. ರಾತ್ರಿ ಓದ್ತಾ ಇದ್ದಾರೆ ಅಂತಂದರೆ ಅವರಿಗೆ ಕಾಲಭೈರವನ ಆಶೀರ್ವಾದವಿದೆ ಎಂದು ಅರ್ಥ. ರಾತ್ರಿ ಯಾರಿಗೆ ಭಯ ಇರೋಲ್ಲೋ ಅವರಿಗೆಲ್ಲರಿಗೂ ಕಾಲನ ಆಶೀರ್ವಾದವಿದೆ ಅಂತಲೇ ನಾವು ತಿಳ್ಕೊಬೇಕಿಲ್ಲಿ. ಮೂಲತಃ ಈಗ ಕಾಲಭೈರವನ ಆಶೀರ್ವಾದ ನಮ್ಗೆ ಹೇಗಿದೆ ಅಂತ ಏನೇನು ಸೂಚನೆಗಳನ್ನು ಕೊಡುತ್ತೆ, ಯಾವ ಸೂಚನೆಗಳ ಮೂಲಕ, ಯಾವ ಕುರುಹುಗಳ ಮೂಲಕ ನಾವು ಕಾಲಭೈರವನ ಆಶೀರ್ವಾದ ಪಡೆದಿದ್ದೀವಿ ಅನ್ನೋದನ್ನು ನೋಡೋಣ. ಸಾವಿನ ಭಯ. ಹಾಗೂ ಮೊದಲನೇದಾಗಿ ನೀವು ಏನು ತಿಳ್ಕೊಬೇಕು ಅಂದರೆ, ಒಂದು ಮಾಯೆ ಇರುತ್ತೆ. ಯಾರಾದರೂ ಲಿಂಗೈಕ್ಯರಾದಾಗ, ತೀರ್ಕೊಂಡಾಗ ಬೇಗ ದುಃಖ ಹೋಗೋದೇ ಇಲ್ಲ ನಮಗೆ. ಎಷ್ಟೋ ದಿನಗಳಾದಾಗ ಅದರ ಸತ್ಯದ ಅರಿವು ನಮಗಾಗುತ್ತೆ. ಆವಾಗಲಿಂದ ನಾವು ಅಳೋದಿಲ್ಲ. ಅದರ ಅರ್ಥ ಆವಾಗ ಕಾಲಭೈರವನ ಆಶೀರ್ವಾದ ನಮಗಾಗಿದೆ ಎಂದು ಅರ್ಥ. ಆ ಸತ್ಯತೆಯ ಬಗ್ಗೆ ಸ್ಪಷ್ಟವಾದ ಚಿತ್ರಣವನ್ನು ಕೊಡ್ತಕ್ಕಂತಹ ದೇವರು ಕಾಲದೇವರು, ಕಾಲಭೈರವ. ಮೊದಲನೇದಾಗಿ ದುಃಖವನ್ನು ನಿವಾರಣೆ ಮಾಡ್ತಕ್ಕಂಥವನು ಕಾಲಭೈರವ. ನಮಗೆ ಅಗಾಧವಾದ ಕಷ್ಟ ಒದಗಿದಾಗ ಅದನ್ನು ನಿವಾರಿಸ್ತಕ್ಕಂಥವನು ಕಾಲಭೈರವ. ಕೋರ್ಟು ಕಚೇರಿಗಳಲ್ಲಿ ನ್ಯಾಯವನ್ನು ಒದಗಿಸ್ತಕ್ಕಂಥವನು ಕಾಲಭೈರವ ದೇವರಾಗಿರ್ತಾನೆ. ಎಲ್ಲೆಲ್ಲಿ ನಮಗೆ ನ್ಯಾಯ ದೊರಕಬೇಕೋ, ಎಲ್ಲೆಲ್ಲಿ ನ್ಯಾಯ ಸಿಗುವಂತೆ ಮಾಡ್ತಕ್ಕಂಥವನು ಕಾಲಭೈರವ. ನಿರ್ಧಾರವನ್ನು ಸ್ಪಷ್ಟವಾಗಿ, ನಿಖರವಾಗಿ, ನ್ಯಾಯ ಮತ್ತು ವಿಜಯವನ್ನು ಕೊಡ್ತಕ್ಕಂಥವನು ಕಾಲಭೈರವ. ನೀವು ಕೇಳಿರ್ಬೋದು, ಕಾಲಾಯ ತಸ್ಮೈ ನಮಃ ಎಂದು. ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಅದರ ಅರ್ಥ ಕಾಲಭೈರವನೇ ಪ್ರತಿಯೊಂದಕ್ಕೂ ಉತ್ತರವನ್ನು ಕೊಡ್ತಾನೆ. ಯಾರು ದೂರ ಆಗಬೇಕು, ಯಾರು ಹತ್ತಿರ ಇರಬೇಕು, ಯಾರು ಹತ್ತಿರ ಇದ್ದಾಗ ಎಲ್ಲಿ ತನಕ ಒಳಿತೋ ಅಲ್ಲಿ ತನಕ ಹತ್ತಿರ ಇರ್ತಾರೆ. ಅವರು ದೂರ ಹೋದಾಗ ನಾವೇನು ತಿಳ್ಕೋಬೇಕು, ಅಲ್ಲಿಗೆ ಅವರ ಸಮಯ ಮುಗಿಯಿತು. ಇದನ್ನು ನಮಗೆ ಈ ಎಲ್ಲ ಅರಿವುಗಳು ಯಾವಾಗ ಮೂಡುತ್ತೆ, ನಮಗೆ ಕಾಲಭೈರವನ ಆಶೀರ್ವಾದ ಇದ್ದಾಗ ಮಾತ್ರ ಸಾಧ್ಯ. ಎಷ್ಟೋ ಸರಿ ನಾವು ಹೋದ್ರು ಅಂತ ದುಃಖ ಪಡೋದ್ರಲ್ಲಿ ಅರ್ಥನೇ ಇಲ್ಲ. ಅದರ ಒಳ ಅರಿವು, ಸತ್ಯತೆಯನ್ನು ನಾವು ಕಂಡುಕೊಂಡಾಗ ದುಃಖ ಬರಲ್ಲ. ಭೌತಿಕ ಸುಖಗಳನ್ನು ಬಿಟ್ಟು ಆಂತರಿಕ ಸುಖದೆಡೆಗೆ ನೀವು ಪ್ರಯಾಣಿಸ್ತಾ ಇದ್ದೀರಾ ಅಂತಂದರೆ ಕಾಲನ ಆಶೀರ್ವಾದ ಸಂಪೂರ್ಣವಾಗಿದೆ ಎಂದು ಅರ್ಥ. ಕೆಲವೊಂದು ಸಾರಿ ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನು ಭೇಟಿಯಾಗಿರ್ತೀರ ನೀವು, ಹೊಸ ವ್ಯಕ್ತಿ ಅವರು. ಆದರೂ ಕೂಡ ನಮಗೇನು ಅನಿಸುತ್ತೆ, ಹಿಂದೆ ಎಲ್ಲೋ ಇವ್ರನ್ನ ಭೇಟಿಯಾಗಿದ್ವಿ, ಎಲ್ಲೋ ಕಂಡಿದ್ವಿ ಅನಿಸುತ್ತೆ. ಅದೇ ರೀತಿ ಯಾವುದಾದ್ರೂ ಒಂದು ಸ್ಥಳಕ್ಕೆ ಹೋಗಿರ್ತೀರ ನೀವು. ಸ್ಥಳಕ್ಕೆ ಹೋದಾಗೂ ಕೂಡ ಈ ಸ್ಥಳಕ್ಕೆ ಯಾವಾಗೋ ಬಂದಿದ್ದೀನಿ, ನಾನು ಇಲ್ಲೆಲ್ಲೋ ಏನೋ ನನಗೆ ಸಂಬಂಧ ಇದೆ, ಈ ಥರ ಎಲ್ಲ ಅನ್ನಿಸ್ತಾ ಇರುತ್ತೆ. ಇದೆಲ್ಲ ಕಾಲದ ಮಹಿಮೆ, ನೆನಪಿರಲಿ. ಎಷ್ಟೋ ಜನರಿಗೆ ಅನ್ನಿಸ್ಬೋದು, ಇದೇನೋ ಒಂದು ಸನ್ನಿವೇಶ ನಡೆದಿರುತ್ತೆ, ಈ ಸನ್ನಿವೇಶ ಹಿಂದೆಲ್ಲೋ ಆಗಿದೆ ಅಂತ ಅನ್ನಿಸ್ತಾ ಇರುತ್ತೆ. ಇದು ಕೂಡ ಕಾಲದ ಮಹಿಮೆನೆ, ಸ್ಪಷ್ಟವಾಗಿ ತಿಳ್ಕೊಳ್ರಿ. ಅದೇ ರೀತಿ ಕೆಲವೊಂದು ಸಾರಿ ಯಾರೋ ಒಬ್ಬ ವ್ಯಕ್ತಿ ನಮ್ಮ ಎದುರಿಗೆ ಮಾತಾಡ್ತಾ ಇರ್ತಾನೆ. ಅವನು ತುಂಬ ಚೆನ್ನಾಗೇ ಮಾತಾಡ್ತಾ ಇರ್ತಾನೆ, ಪರ್ಫೆಕ್ಟ್ ಆಗಿರ್ತಾನೆ. ಆದರೂ ಕೂಡ ನಮ್ಗೇನೋ ಒಂದು ಒಳ ಮನಸ್ಸು ಅನ್ನಿಸ್ತಾ ಇರುತ್ತೆ, ಈ ವ್ಯಕ್ತಿ ಸರಿ ಇಲ್ಲ, ಏನೋ ಸಮಸ್ಯೆ ಇದೆ, ಮುಂದೆ ಇವನಿಂದ ಏನೋ ಸಮಸ್ಯೆ ಆಗ್ಬೋದು ಅನ್ನೋ ಅರಿವು ನಮಗೆ ಬಂದರೆ ಅಲ್ಲಿ ಕೂಡ ಕಾಲಭೈರವನ ಆಶೀರ್ವಾದ ನಮ್ಮ ಮೇಲಿದೆ ಎಂದರ್ಥ. ನೋಡಿ, ಕಾಲಭೈರವ ನಮ್ಮ ಜೊತೆಗಿದ್ದಾನೆ, ನಮಗೆ ಅವನು ಆಶೀರ್ವಾದ ಇದೆ, ಅವನ ರಕ್ಷಾ ಕವಚವಿದೆ ಎಂದು ತಿಳ್ಕೊಳ್ತಕ್ಕಂಥ ಇವೆಲ್ಲ ಸೂಚನೆಗಳನ್ನು ಕಾಲಭೈರವ ನಮ್ಗೆ ಕೊಡ್ತಾ ಇರ್ತಾನೆ. ಅದನ್ನು ನೋಡ್ತಕ್ಕಂಥ ಕಣ್ಣು, ಕೇಳ್ತಕ್ಕಂಥ ಕಿವಿ ನಮ್ಮದಿರಬೇಕಷ್ಟೆ. ಹಾಗಾದರೆ ಈಗ ಕಾಲಭೈರವನ ನಮ್ಮ ಆಶೀರ್ವಾದ ಇದೆ ಅಂತ ತಿಳ್ಕೊಳಕ್ಕೆ ಇವೆಲ್ಲ ಸೂಚನೆಗಳು ಆಯಿತು. ಈ ಸೂಚನೆಗಳು ಕೆಲವೊಬ್ಬರಿಗೆ ಬರ್ತವೆ, ಕೆಲವೊಬ್ರಿಗೆ ಬರಲ್ಲ. ಇನ್ನು ಕೆಲವೊಬ್ರಿಗೆ ಬಂದಿದ್ರೂ ಅದನ್ನು ಅವರಿಗೆ ಐಡೆಂಟಿಫೈ ಮಾಡೋಕ್ಕಾಗಿರಲ್ಲ. ಬಂದಿತ್ತು, ನಾವು ಅದನ್ನು ಕೇಳಿಸ್ಕೊಂಡಿಲ್ಲ, ನಾವು ಅದಕ್ಕೆ ಗಮನ ಕೊಟ್ಟಿಲ್ಲ ಅಂತ ಹಾಗೆ ಬಿಟ್ಟಿರ್ತಾರೆ. ಇನ್ನು ಮುಂದೆ ಅಬ್ಸರ್ವ್ ಮಾಡಿರಿ, ನಮ್ಮ ಸೂಕ್ತ ಮನಸ್ಸು ಹೇಳ್ತಕ್ಕಂಥದ್ದನ್ನು ನಾವು ಕೇಳಿದರೆ ಅತಿ ಹೆಚ್ಚು ನಾವು ಮುಂದುವರಿತೀವಿ. ಎಷ್ಟೋ ಸಾರಿ ನೋಡ್ರಿ, ಕಾಲ ಏನು ಮಾಡ್ತಾನೆ ಗೊತ್ತಾ, ನೀಡ್ ಆ್ಯಂಡ್ ವಾಂಟ್ಸ್ಗಳ ಮಧ್ಯೆ ಡಿಫ್ರೆನ್ಸಿಯೇಷನನ್ನು ತೋರಿಸೋದೇ ಕಾಲಭೈರವ. ಯಾವುದಾದ್ರೂ ಮಟೀರಿಯಲಿಸ್ಟಿಕ್ ಪ್ಲೆಷರನ್ನು ನಮಗೆ ಅದರ ಅವಶ್ಯಕತೆ ಇರಲ್ಲ, ಆದರೂ ನಾವು ಅದು ಬೇಕಂತ ತಗೊತೀವಿ. ಬೇಕು ಬೇರೆ, ಅವಶ್ಯಕತೆ ಬೇರೆ. ವಾಂಟ್ ಬೇರೆ, ನೀಡ್ ಬೇರೆ. ನಮಗೆ ಬೇಕು ಅಂತ ತಗೊಳ್ಳೋದೆಲ್ಲ ವಾಂಟ್ಸ್. ನೀಡ್ ಅವಶ್ಯಕತೆ ಇದ್ದಾಗ ತಗೊಳ್ಳೋದು ಅದು ನೀಡ್, ಅವಶ್ಯಕತೆ. ಸೊ ಇವೆರಡರ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸವನ್ನು ಕಾಲ ನಿಮಗೆ ತೋರಿಸ್ಕೊಡ್ತಾನೆ. ಎಷ್ಟೋ ಸರಿ ನಮಗೆ ಬೇಕು ಅಂತ ಹೋದಾಗ
ಒಳಮನಸ್ಸು ಹೇಳ್ತಾ ಇರುತ್ತೆ ಅದು ಅಷ್ಟು ಅವಶ್ಯಕತೆ ಇಲ್ಲ, ತಗೋಬೇಡ, ಯಾಕೆ, ಮುಂದೆ ತಗೋಣ ಅನ್ನೋದು ತೋರಿಸ್ತಾ ಇರುತ್ತೆ. ಕಾಲಭೈರವ ನಮ್ಗೆ ಸೂಚನೆಯನ್ನು ಕೊಡ್ತಾ ಇರ್ತಾನೆ, ನಾವು ಅದನ್ನು ಗಮನಿಸಬೇಕಷ್ಟೆ. ಮೂಲತಃ ಕಾಲಭೈರವನ ಆಶೀರ್ವಾದ ಇದೆ ಅಂತ ಯಾವುದೇ ವ್ಯಕ್ತಿಯಲ್ಲಿ ಹೇಗೆ ತಿಳ್ಕೋಬೇಕು ಅಂದರೆ, ಟೈಮ್ ಮ್ಯಾನೇಜ್ಮೆಂಟ್, ಒಂದನೇದಾಗಿ ಟೈಮ್ ಮ್ಯಾನೇಜ್ಮೆಂಟ್, ಎರಡನೇದು ಡಿಸಿಪ್ಲೈನ್, ಮೂರನೇದು ಜಸ್ಟಿಸ್. ಇವು ಮೂರನ್ನು ನೀವು ಎಲ್ಲಿ ಸ್ಪಷ್ಟವಾಗಿ ನೋಡ್ತೀರೋ ಅಲ್ಲಿ ನೀವು ಕರೆಕ್ಟಾಗಿ ತಿಳ್ಕೊಬೋದು ಕಾಲಭೈರವನ ಸಂಪೂರ್ಣ ಆಶೀರ್ವಾದ ಇವರಿಗಿದೆ ಎಂದು. ಕಾಲಭೈರವನ ಆರಾಧನೆಯನ್ನು ಮಾಡೋದ್ರಿಂದ ನಿಮಗೆ ಸಿಗ್ತಕ್ಕಂಥ ಫಲಗಳು, ಮೊದಲನೇದಾಗಿ ಆರ್ಥಿಕವಾದ ಬೆಳವಣಿಗೆ, ಆರ್ಥಿಕ ಸ್ಥಿರತೆ, ಹಾಗೂ ಸಾವಿನ ಬಗ್ಗೆ ಇರತಕ್ಕಂಥ ಭಯವನ್ನು ನಿವಾರಿಸಲು, ಹಾಗೆ ಸಾಲದಿಂದ ಮುಕ್ತಿಯನ್ನು ಪಡೆಯಲು, ಹಾಗೆ ಮಟೀರಿಯಲಿಸ್ಟಿಕ್ ವೆಲ್ತನ್ನು ಪಡೆದುಕೊಳ್ಳೋದಕ್ಕೆ. ಇದಕ್ಕೆ ಅಧಿಪತಿ ಶನಿ ಮಹಾತ್ಮ ಹಾಗೂ ರಾಹು, ಕುಜವತ್ ಕೇತು ಶನಿವತ್ ರಾಹು ಅಂತ ಹೇಳ್ತೀವಿ ಛಾಯಾಗ್ರಹಗಳನ್ನು. ಕುಜಗ್ರಹನು ಕೇತುವಿನಂತೆ ಕೆಲಸ ಮಾಡ್ತಾನೆ, ಕೇತುವು ಕುಜಗ್ರಹನಂತೆ ಕೆಲಸ ಮಾಡ್ತಾನೆ, ಅದೇ ರೀತಿ ರಾಹುವು ಶನಿಗ್ರಹದಂತೆ ಕೆಲಸ ಮಾಡುತ್ತೆ. ಇದಕ್ಕೆ ಅಧಿಪತಿ ಶನಿಗ್ರಹನಾಗಿರುತ್ತೆ. ಕರ್ಮಾನುಸಾರವಾಗಿ ನಮಗೆ ಫಲಾದಿಫಲಗಳನ್ನು ನಿರ್ಧರಿಸ್ತಕ್ಕಂಥವನು ಶನಿ ಮಹಾತ್ಮ. ಅದೇ ರೀತಿ ಕಾಲಭೈರವನು ಯಾವ ಕಾಲಕ್ಕೆ ನಮಗೆ ಏನು ದೊರಕಬೇಕು, ಯಾವುದರಿಂದ ನಮಗೆ ನಮ್ಮ ಕರ್ಮಗಳಿಗನುಸಾರವಾಗಿ ಪೂರ್ವ ಜನ್ಮದ ನಮ್ಮ ಸಿದ್ಧಾಂತ ಕರ್ಮಗಳು, ನಾವು ಘಟಿಸಿರ್ತಕ್ಕಂಥ ಕರ್ಮಗಳಿಗೆ ಅನುಸಾರವಾಗಿ ಫಲವನ್ನು ನಿರ್ಧರಿಸ್ತಕ್ಕಂಥವನು ಕಾಲಭೈರವನಾಗಿರ್ತಾನೆ. ಇದರೆಲ್ಲದರ ಉಪಯೋಗವನ್ನು ನೀವು ಪಡ್ಕೋಬೇಕು ಅಂದರೆ ಮುಂದೆ ಬರುವ ಕಾಲಾಷ್ಟಮಿಯಂದು ನೀವು ಕಾಲಭೈರವನ ಆರಾಧನೆಯನ್ನು ನಿಮ್ಮ ಯಥಾಶಕ್ತಿ ಮಾಡಿದಲ್ಲಿ ಆ ಕಾಲಭೈರವ ನಿಮಗೆ ಎಲ್ಲವನ್ನು ಕೃಪೆ ಮಾಡ್ತಾನೆ ಎಂದು ಗ್ರಂಥಗಳಲ್ಲಿ ಹೇಳಲಾಗಿದೆ. ಈಗ ಬರ್ತಕ್ಕಂಥ ಕಾಲಾಷ್ಟಮಿ ಯಾವತ್ತು ನಮಗೆ ಆಚರಣೆಗೆ ತರಲಿದೆ ಅಂದರೆ, ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಂದು 1:24 PM 7ನೇ ತಾರೀಕು 7ನೇ ತಿಂಗಳು 2026ನೇ ಇಸ್ವಿಯಿಂದ 12:21 PM 8/7/2026ರವರೆಗೆ ಅಷ್ಟಮಿ ತಿಥಿ ನಡೆಯುತ್ತೆ. ಸೊ ಅಷ್ಟಮ ತಿಥಿಯ ಆಚರಣೆಯನ್ನು ರಾತ್ರಿ ಕಾಲದಲ್ಲಿ ಅಷ್ಟಮಿ ತಿಥಿ ಬಂದಾಗ ನಾವು ಅದನ್ನು ಆಚರಣೆಗೆ ತೆಗೆದುಕೊಳ್ಬೇಕು ಎಂದು ಶಿವಪುರಾಣಗಳಲ್ಲಿ ತಿಳಿಸಲಾಗಿದೆ. ಸೊ ನಾವು ಯಾವ ದಿನ ನಾವು ಕಾಲಾಷ್ಟಮಿಯನ್ನು ಆಚರಣೆ ಮಾಡಬೇಕು ಅಂದರೆ 7ನೇ ತಾರೀಕು 7ನೇ ತಿಂಗಳು 2026ನೇ ಇಸ್ವಿ ನೀವು ಮಾಡ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠ. ಏನು ಮಾಡಬೇಕು, ಕಾಲಭೈರವನ ಆರಾಧನೆಯನ್ನು ನಾವು ಮಾಡಬೇಕು ಅಂತಂದರೆ, ಮೊದಲನೇದಾಗಿ ಒಂದು ತುಪ್ಪದ ದೀಪವನ್ನು ಬೆಳಗಿಸಿದರೆ ಸಾಕು. ಕಾಲಭೈರವನ ವಾಹನ ನಾಯಿಯಾಗಿರುತ್ತೆ. ನಾಯಿ ನಿಷ್ಠೆ ಹಾಗೂ ನ್ಯಾಯದ ಸ್ವರೂಪವನ್ನು ತೋರಿಸುತ್ತೆ. ಅದಕ್ಕೋಸ್ಕರನೇ ಕಾಲಭೈರವ ನಾಯಿಯನ್ನು ತನ್ನ ವಾಹನವನ್ನಾಗಿ ಮಾಡಿರೋದು. ಸೊ ನಾಯಿಗೆ ಆಹಾರವನ್ನು ನೀಡುವುದರಿಂದ ಅತಿ ಹೆಚ್ಚು ನಮಗೆ ಫಲ ಸಿಗುತ್ತೆ. ಅದು ಕಪ್ಪು ನಾಯಿಗೆ ಆಹಾರವನ್ನು ನೀಡಿದ್ದೇ ಆದರೆ ಕಾಲಭೈರವ ಅತ್ಯಂತ ತೃಪ್ತಿ ಆಗ್ತಾನೆ. ಕಾಲಭೈರವನ ಕ್ಷೇತ್ರವಾದ ನಮ್ಮ ಆದಿಚುಂಚನಗಿರಿಯಲ್ಲಿ 2 ನಾಯಿಗಳು ಪೂಜೆಗೊಳಪಡ್ತವೆ ಪ್ರತಿನಿತ್ಯ. 2 ನಾಯಿಗಳಿಗೆ ಪ್ರಸಾದ ಆಗುತ್ತೆ. ಕಪ್ಪು ನಾಯಿಗಳು ಅತ್ಯಂತ ವಿಶೇಷವಾಗಿ ಇಂದಿನ ದಿನ ನೀವು ಆಹಾರವನ್ನು ಕೊಡೋದ್ರಿಂದ, ಅದು ಬೀದಿ ನಾಯಿ ಆಗಿದ್ದರೆ ಇನ್ನೂ ಅತಿ ಹೆಚ್ಚು ಫಲ. ಇದನ್ನು ನೀವು ಅವತ್ತು ಸದ್ಬಳಕೆ ಮಾಡಿಕೊಳ್ಳಿ. ಇನ್ನೂ ಏನಾದರೂ ಮಾಡೋದಿದೆ ಅದನ್ನು ಹೇಳ್ರಿ ಅಂತಂದರೆ, 4 ಒಂದು ದೀಪದಲ್ಲಿ 4 ಜ್ವಾಲೆಯನ್ನಾಗಿ ಮಾಡಿ ಬೆಳಗಿಸ್ಬೋದು, ಅಥವಾ 8 ದೀಪಗಳನ್ನು ಹಚ್ಚಬಹುದು. ಅಷ್ಟ ಕಾಲಭೈರವರಿದ್ದಾರೆ ಎಂದು ಅದನ್ನು ಸೂಚಿಸುತ್ತೆ. ಕಾಲಾಷ್ಟಮಿಯ ದಿನದಂದು ಉಪವಾಸಕ್ಕೆ ಅತಿ ಹೆಚ್ಚು ಪ್ರಾಮುಖ್ಯತೆ ಇದೆ. ನಿಮ್ಮ ದೇಹ ನಿಮಗೆ ಸಹಾಯವನ್ನು ನೀಡಿದರೆ ನೀವು ಉಪವಾಸ ಮಾಡ್ಬೋದು. ಯಾವುದೇ ರೀತಿ ಎಷ್ಟು ಕಟ್ಟುನಿಟ್ಟು ನಿಮಗೆ ಮಾಡಲಿಕ್ಕೆ ಸಾಧ್ಯನೋ ಅಷ್ಟನ್ನು ಮಾಡಿ. ಇಲ್ಲವಾದರೆ ಅಲ್ಪ ಆಹಾರವನ್ನು ಸೇವಿಸಿ ಅವತ್ತು ಕಾಲಭೈರವನಿಗೆ ನೀವು ಏನು ಮಾಡಲಿಕ್ಕೆ ಸಾಧ್ಯನೋ ಅದನ್ನು ಮಾಡಿ. ಕಾಲಭೈರವನ ಮಂತ್ರವಾದ ಓಂ ಕಾಲಭೈರವಾಯ ನಮಃ, ಓಂ ಕಾಲಭೈರವಾಯ ನಮಃ, ಓಂ ಕಾಲಭೈರವಾಯ ನಮಃ ಎಂದು 108 ಬಾರಿ ಹೇಳಿದರೆ ತುಂಬ ಉತ್ತಮ.
ಇದನ್ನು ನೀವು ಅದು ಅಷ್ಟಮಿ ದಿನದಂದು ಮಾಡಿದಾಗ ಅತಿ ಹೆಚ್ಚು ಫಲವನ್ನು ಕೊಡುತ್ತೆ. ಅತ್ಯಂತ ಬೇಗವಾಗಿ ಫಲ ಕೊಡ್ತಕ್ಕಂಥವನು ಶಿವ. ನೀವು ಆದಷ್ಟು ಪುರಾಣಗಳಲ್ಲಿ, ಎಲ್ಲ ಪುರಾಣಗಳಲ್ಲಿ ಕೇಳಿರ್ಬೋದು, ರಾಕ್ಷಸರುಗಳಿಗೂ ಕೂಡ ವರ ಕೊಟ್ಟಿರ್ತಕ್ಕಂಥವನು ಶಿವ. ಈ ವರ ಕೊಟ್ಟರೆ ರಾಕ್ಷಸರು ಅದನ್ನ ಹೆಂಗೆ ಬಳಸ್ಕೊಂತಾರೆ ಅಂತ ಕೂಡ ವಿಚಾರ ಮಾಡದೆ ವರವನ್ನು ಕೊಟ್ಬಿಡ್ತಾನೆ. ಅಂತಹ ಉದಾರ ಜೀವಿ ಶಿವ. ಅತ್ಯಂತ ಸುಲಭವಾಗಿ ಶಿವನನ್ನು ಒಲಿಸ್ಕೊಳ್ಬೋದು, ಕಾಲಭೈರವನನ್ನು ಒಲಿಸ್ಕೊಳ್ಬೋದು. ಇದನ್ನ ಸಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡೋರಿದ್ರೆ ಮಂಗಳವಾರ ಅಷ್ಟಮಿ ಬಂದಾಗ ನೀವು ಪ್ರಾರಂಭ ಮಾಡಿದ್ದೇ ಆದರೆ ಅತಿ ಹೆಚ್ಚು ಲಾಭ, ಅತಿ ಹೆಚ್ಚು ನೀವು ಅದರ ಉಪಯೋಗವನ್ನು ಪಡ್ಕೊಳ್ಬೋದು. ಸೊ ನೋಡಿ, ಇದೇ ಸಾರಿ ನಿಮಗೆ ಕಾಲಾಷ್ಟಮಿ ಮಂಗಳವಾರದಂದೇ ಬಂದಿದೆ, ಅತ್ಯಂತ ಪವರ್ಫುಲ್. ಇದನ್ನು ಬಿಟ್ಟರೆ ಮತ್ತೆ ನಿಮಗೆ ಡಿಸೆಂಬರ್ 1ನೇ ತಾರೀಕು 26ನೇ ಇಸ್ವಿ ಎಂದು ಬರುತ್ತೆ. ಆವಾಗ ಮತ್ತೆ ಮಂಗಳವಾರ ಬರುತ್ತೆ. ಸಪೋಸ್ ನೀವು ಯಾರಾದರೂ ನಾನು ಸಾಧನೆ ಮಾಡಬೇಕು ಅಂತಿರೋರು ಈ ಮಂಗಳವಾರ ಸ್ಟಾರ್ಟ್ ಮಾಡಿ ಅವತ್ತು 1/12/2026 ನಿಮಗೆ ಕಾಲಭೈರವಾಷ್ಟಮಿಯ ಜಯಂತಿ ಇರುತ್ತೆ. ವಿಶೇಷವಾಗಿ ನೀವು ಇದನ್ನು 108 ಹೇಳ್ಕೊಂತ ಅವತ್ತಿನ ದಿನ ನೀವು ಅಂತ್ಯ ಮಾಡಿದ್ದೇ ಆದರೆ ಆ ಕಾಲಭೈರವನ ಆಶೀರ್ವಾದ ಸಂಪೂರ್ಣವಾಗಿ ನಿಮಗೆ ಸಿಗುತ್ತೆ. ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೊಳ್ಳಿ, ಇಷ್ಟೇ ಮಾಡಬೇಕಂತಿಲ್ಲ. ನಿಮ್ಮ ಭಗವಂತನ ಪ್ರೇರಣೆ ಹೇಗಾಗುತ್ತೋ ಆ ಥರ ಮಾಡಿ. ಕಾಲಭೈರವ ಶಿವ ಒಲಿದಿರುವುದು ಭಕ್ತಿಗೆ ಮಾತ್ರ. ಅತಿ ಹೆಚ್ಚು ರಾಕ್ಷಸರು, ಎಲ್ಲ ರೀತಿಯ ಜನರು, ಎಲ್ಲರಿಗೂ ವರವನ್ನು ಕೊಟ್ಟಿದ್ದಾನೆ ಕಾಲಭೈರವ. ಅವನನ್ನು ಆರಾಧಿಸುವುದು ಬಹಳ ಸುಲಭ. ಅವನಿಗೆ ಇದೇ ರೀತಿ ಕಟ್ಟುನಿಟ್ಟಾಗಿ ಹೀಗೇ ಮಾಡಬೇಕು ಹಾಗೇ ಮಾಡಬೇಕಂತ ಏನಿಲ್ಲ. ಅವನಿಗೆ ಪರಿಶುದ್ಧವಾದ ಭಕ್ತಿ. ಕಾಲ ಬಂದರೆ ಮೇಜರಾಗಿ ನಾವು ಫಾರ್ ಎಕ್ಸಾಂಪಲ್ ಮಲಗಿದ್ದೀವಿ ಅಂತ ಇಟ್ಕೊಳ್ಳಿ. 10 ಗಂಟೆಗೆ ನಾವು ಮಲಗಿದ್ವಿ ಅಂದರೆ 10 ಗಂಟೆ ನಿಮಗೆ ನಿದ್ರೆ ಹೋದ ನಂತರ ಎದ್ದಾಗ ಕಾಲ ಏನಾಗಿದೆ ಅಂತ ಗೊತ್ತಿರಲ್ಲ. ಅಷ್ಟು ಮಗ್ನರಾಗಿ ನೀವು ಧ್ಯಾನವನ್ನು 10 ನಿಮಿಷ ಮಾಡಿದರೂ ಸಾಕು, ಆ ಭಗವಂತ ಶಿವ ನಿಮಗೆ ಕರುಣಿಸಿಬಿಡ್ತಾನೆ. ಕಾಲವನ್ನು ಮರಿಬೇಕು. ನೀವು ಎಲ್ಲಿದ್ದೀರಿ, ಹೇಗೆ ಧ್ಯಾನ ಮಾಡ್ತಿದ್ದೀರಿ ಅನ್ನೋದನ್ನು ನೀವು ಮರ್ತಿದ್ದೇ ಆದರೆ ಆ ಕ್ಷಣನೇ ನಿಮ್ಮ ಆಸೆ ಪೂರೈಸಿದ ಅಂತಲೇ ಅರ್ಥ. ಫಾರ್ ಎಕ್ಸಾಂಪಲ್ ನೋಡಿ, ಧ್ಯಾನಕ್ಕೆ ಕುಂತಾಗ 5 ನಿಮಿಷ ಒಬ್ಬೊಬ್ಬರಿಗೆ 2-2, 3-3 ತಾಸು ಅನಿಸುತ್ತೆ. ಕೆಲವೊಬ್ಬರಿಗೆ ಅರ್ಧ ಗಂಟೆ ಧ್ಯಾನ ಮಾಡಿದ್ರು ಅದು ಅರಿವಿಗೆ ಬರಲ್ಲ. ಕಣ್ಣು ಮುಚ್ಚಿದ್ವಿ, ತೆಗೆದು ನೋಡಿದ್ರೆ ಅರ್ಧ ಗಂಟೆ ಆಗಿದೆ ಅಂತಾರೆ. ಸೊ ಆವಾಗ ಅದು ಪ್ರಾಪ್ತಿಯಾಗ್ತಕ್ಕಂಥದ್ದು ಅತಿ ಹೆಚ್ಚು. ಭಗವಂತ ಒಲಿದಿರುವುದು ಭಕ್ತಿಗೆ ಮಾತ್ರ, ಯಾವುದೇ ರೀತಿಯಾದ ಆಸ್ತಿ ಅಂತಸ್ತಿಗಲ್ಲ, ಆಡಂಬರದ ಪೂಜೆಗಳಲ್ಲ. ನಿಮ್ಮ ಭಕ್ತಿ ಬಹಳ ಇಂಪಾರ್ಟೆಂಟ್ ಇಲ್ಲಿ. ನೀವು ಎಷ್ಟು ಆಭರಣಗಳನ್ನು ಧರಿಸಿ ಪೂಜೆ ಮಾಡ್ತೀರಾ, ಎಷ್ಟು ಹೂವು ಇಡ್ತೀರಾ, ಎಂಥ ಹೂವನ್ನು ಧರಿಸ್ತೀರಾ, ಎಂಥ ನೈವೇದ್ಯ ಇಡ್ತೀರಾ ಅನ್ನೋದು ಮುಖ್ಯ ಅಲ್ಲ. ನಿಮ್ಮ ಭಕ್ತಿ ಬಹಳ ಇಂಪಾರ್ಟೆಂಟ್ ಇಲ್ಲಿ. ಎಷ್ಟರ ಮಟ್ಟಿಗೆ ನೀವು ಅದರಲ್ಲಿ ವಿಲೀನರಾಗ್ತಿರೋ, ಅದರಲ್ಲಿ ನೀವು ಎಷ್ಟು ಆ ಭಗವಂತನನ್ನು ಸರೆಂಡರ್ ಆಗ್ತಿರೋ. ಭಕ್ತಿ ಪಂಥದಲ್ಲಿ ನೀವು 5-6ನೇ ಕ್ಲಾಸಲ್ಲಿ ಓದಿರ್ಬೋದು. ಅದರಲ್ಲಿದೆ ವಾಟ್ ಈಸ್ ಗಾಡ್, ಹೂ ಈಸ್ ಗಾಡ್ ಅಂತ. ಅದರಲ್ಲಿ ಎಕ್ಸ್ಪ್ಲನೇಷನ್ ನೋಡಿದಾಗ ಸರೆಂಡರಿಂಗ್ ಅವರ್ ಸೆಲ್ಫ್ ಟು ಎ ಗಾಡ್, ನಮ್ಮನ್ನು ನಾವು ಅರ್ಪಣೆ ಮಾಡಿಕೊಳ್ಳೋದು ದೇವರಿಗೆ ಅಂತ ಹೇಳ್ತಾರೆ. ಭಕ್ತಿ ಮೀನ್ಸ್ ದಿಸ್. ಅಂದರೆ ಭಕ್ತಿ ಅಂದರೆ ಏನು? ನಮ್ಮನ್ನು ನಾವು ಅರ್ಪಿಸಿಕೊಳ್ಳೋದು. ಎಷ್ಟರ ಮಟ್ಟಿಗೆ ನಾವು ಶೂನ್ಯ ಮಟ್ಟಕ್ಕೆ ಬಂದು ನಾವು ಎಷ್ಟು ನಮ್ಮನ್ನು ನಾವು ದೇವರಿಗೆ ಅರ್ಪಿಸ್ತೀವೋ ಅಷ್ಟು ಆ ಭಗವಂತ ನಮಗೆ ಕರುಣಿಸ್ತಾನೆ. ನಿಮಗೆ ಏನು ಬೇಕು? ದ ಪ್ರೇಯರ್ ಈಸ್ ಅ ಮೋಸ್ಟ್ ಪವರ್ಫುಲ್ ವೆಪನ್. ನೀವು ಸ್ವಚ್ಛಂದ ಮನಸ್ಸಿನಿಂದ ಚಂದವಾಗಿ ಆರಾಮಾಗಿ ಕೂತ್ಕೊಂಡು ನೀಟಾಗಿ ಬೇಡ್ಕೊಳ್ಳಿ ಸಾಕು. ಅದು ಯಾಕಾಗಲ್ಲ ನೋಡೋಣ. ನಡೆಯುತ್ತೆ, ಘಟಿಸುತ್ತೆ. ಪ್ರೇಯರಿಗಿರ್ತಕ್ಕಂಥ ಶಕ್ತಿ ಅತ್ಯದ್ಭುತ. ಅಂಥದ್ರಲ್ಲಿ ವಿಶೇಷ ಸಮಯಗಳಲ್ಲಿ ವಿಶೇಷ ದೇವರುಗಳನ್ನು ಆರಾಧಿಸಿದಾಗ ಆ ದೇವರಿಗೆ ಪ್ರಶಸ್ತ ವೇಳೆ ಇರುತ್ತೆ. ಆ ವೇಳೆಯನ್ನು ನೀವು ಅತಿ ಹೆಚ್ಚು ಬಳಸ್ಕೊಳ್ರಿ. ಆವಾಗ ನೀವು ಬೇರೆ ದಿನಗಳಲ್ಲಿ ಸುಮ್ಮನೆ ಮಾಡೋದಕ್ಕಿಂತ ಈ ವಿಶೇಷ ದಿನಗಳಲ್ಲಿ ಒಂದೇ ಸಾರಿ ಮಾಡಿದರೂ ಅತಿ ಹೆಚ್ಚು ಫಲ ಇರುತ್ತೆ. ಅದನ್ನು ಬಳಸ್ಕೊಳ್ಳಿ. ಅಷ್ಟಾಂಗ ಭೈರವ, ರೂರು ಭೈರವ, ಚಂಡ ಭೈರವ, ಕ್ರೋಧ ಭೈರವ, ಉನ್ಮತ್ತ ಭೈರವ, ಕಪಾಲ ಭೈರವ, ಭೀಷಣ ಭೈರವ ಹಾಗೂ ಸಂಹಾರ ಭೈರವ ಎಂದು ದಿಕ್ಕುಗಳಿಗೆ ಅಷ್ಟಭೈರವರು ನೆಲೆಸಿರ್ತಾರೆ. ಈ ದಿಕ್ಕುಗಳಲ್ಲಿರ್ತಕ್ಕಂಥ ಅಷ್ಟಭೈರವರು ಧರ್ಮ ಪಾಲನೆಯನ್ನು ವೀಕ್ಷಣೆ ಮಾಡ್ತಾ ಇರ್ತಾರೆ. ಎಲ್ಲಿ ಅಧರ್ಮ ನಡೆಯುತ್ತೋ ಅಲ್ಲಿ ಅಧರ್ಮದ ವಿರುದ್ಧ ಇವರು ನಿಂತು ಧರ್ಮದ ಕಡೆಗೆ ನಡೆಯುವ ಹಾಗೆ ಮಾಡ್ತಕ್ಕಂಥವರು ಈ ಅಷ್ಟಭೈರವರು.
ಈ ಅಷ್ಟಭೈರವರಿಗೋಸ್ಕರ ನೀವು 8 ದೀಪವನ್ನಾದರೂ ಉರಿಸ್ಬೋದು, ಅಥವಾ ಒಂದು ದೀಪದಲ್ಲಿ 4 ಕುಡಿಗಳನ್ನು ಮಾಡಿ 4 ಜ್ವಾಲೆಗಳನ್ನಾಗಿ ಮಾಡಿ ಒಂದು ದೀಪ, ಇನ್ನು 4 ಜ್ವಾಲೆಗಳನ್ನಾಗಿ ಮಾಡಿ ಒಂದು ದೀಪವನ್ನು ಉರಿಸಿದರೆ ಸಾಕು. ಚಂದ್ರೋದಯವಾದ ನಂತರ 9:30 ಅಥವಾ 8:30 9:30 ಸುಮಾರು ನೀವು 7ನೇ ತಾರೀಕು 7ನೇ ತಿಂಗಳು 2026ನೇ ಇಸ್ವಿಯಂದು ಮಾಡಿದರೆ ಅತ್ಯಂತ ಶುಭಪ್ರದವಾಗಿ ಆ ಕಾಲಭೈರವನ ಸಂಪೂರ್ಣ ಆಶೀರ್ವಾದ ನಿಮ್ಮೆಲ್ಲರಿಗೂ ಸದಾ ಇರುತ್ತೆ. ಶತ್ರು ಬಾಧೆ ನಿವಾರಣೆಗೆ ಕಾಲಭೈರವ ಅತ್ಯಂತ ಪವರ್ಫುಲ್, ಶಕ್ತಿಶಾಲಿಯಾದ ಆರಾಧ್ಯ ದೈವ. ನಿಮ್ಮ ಶತ್ರುಗಳ ಹೆಸರನ್ನು ಕೂಡ ನೀವು ಹೇಳೋದು ಬೇಡ. ಶತ್ರುಗಳು ನಿವಾರಣೆ ಆಗಲಿ ಅಂತ ಬೇಡ್ಕೊಂಡು ದೀಪ ಹಚ್ಚಿದ್ದೇ ಆದರೆ ನನ್ನ ಪ್ರಕಾರ ನೀವು ಈ 7ನೇ ತಾರೀಕು ಮಾಡಿದರೆ ಮುಂದೆ ಬರ್ತಕ್ಕಂಥ 1/12/2026 ಆ ಶತ್ರುಗಳು ನಿಮ್ಮನ್ನು ಬಿಟ್ಟು ದೂರ ಸರಿದಿರ್ತಾರೆ. ಇದು ಅಂತೂ ನೀವು ನಿಜವಾಗ್ಲೂ ಇದನ್ನು ನೀವು ನೋಡ್ಬೋದು ನಿಮ್ಮ ಕಣ್ಣಾರೆ. ಕೆಲವೇ ತಿಂಗಳುಗಳಲ್ಲಿ ನಿಮಗೆ ಅದರಿಂದ ಮುಕ್ತಿ ಸಿಗುತ್ತೆ. ನಿಜವಾದ ಶತ್ರುಗಳಾಗಿದ್ದರೆ ಮಾತ್ರ, ನಿಮ್ಮ ಸ್ವಾರ್ಥ ಒಳ್ಳೆಯದಾಗಿದ್ದರೆ, ನಿಮ್ಮ ಕಾರ್ಯ ನಿಮ್ಮ ಇಚ್ಛೆ ಒಳ್ಳೆಯದಾಗಿದ್ದರೆ ನಿಜವಾಗಲೂ ಆ ಕಾಲಭೈರವ ನಿಮಗೆ ನ್ಯಾಯವನ್ನು ಒದಗಿಸಿಕೊಡ್ತಾನೆ. ನ್ಯಾಯಕ್ಕೆ ಅಧಿಪತಿನೇ ಇವನು. ಎಷ್ಟೋ ಲಾಯರ್ಗಳಿಗೆ ಅತಿ ಹೆಚ್ಚು ಕಾಲಭೈರವನ ಆಶೀರ್ವಾದ ಇರ್ತಕ್ಕಂಥ ಲಾಯರ್ಗಳು, ಅಡ್ವೊಕೇಟ್ಸ್ಗಳು ಅತ್ಯಂತ ಫೇಮಸ್ ಆಗಿರ್ತಾರೆ. ನೀವು ನೋಡಬಹುದು, ಡಿಸಿಪ್ಲಿನ್ಡ್ ಆಗಿ ಜಸ್ಟಿಸನ್ನು ಒಳಗೊಂಡಿರ್ತಕ್ಕಂಥ ಲಾಯರ್ಗಳಿಗೆ ನೋ ಡೌಟ್ ಅವರಿಗೆ ಅತಿ ಹೆಚ್ಚು ಕಾಲಭೈರವನ ಆಶೀರ್ವಾದವಿರುತ್ತೆ. ಸಾಸಿವೆ ಎಣ್ಣೆ, ಎಳ್ಳೆಣ್ಣೆ ಇವೆಲ್ಲದರ ದೀಪವನ್ನು ಬೆಳಗಿಸುವುದು, ಕಪ್ಪು ನಾಯಿಗೆ ಆಹಾರವನ್ನು ನೀಡುವುದು, ಹಾಗೆ ಬಡವರಿಗೆ ಅನ್ನದಾನ ಮಾಡುವುದು, ಹಾಗೆ ಕಾಲಭೈರವನ ದೇವಸ್ಥಾನ ನಿಮ್ಮ ಹತ್ತಿರದಲ್ಲಿದ್ದ ನಿಮ್ಮ ಕೈಲಾದ ಆಹಾರವನ್ನು ನೀಡ್ತಕ್ಕಂಥದ್ದು ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಇದಲ್ಲದೆ ತೆಂಗಿನಕಾಯಿ ಹೂವನ್ನು ಸಮರ್ಪಿಸಿ ನಿಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡ್ರೆ ಸಾಕು. ಸಾಧ್ಯವಾದರೆ ಉಪವಾಸವನ್ನು ಮಾಡಿ ಭಕ್ತಿಯಿಂದ ಪೂಜೆ ಮಾಡಿ ಭಕ್ತಿಯಿಂದ ಬೇಡ್ಕೊಳ್ಳಿ. ಮೇಜರಾಗಿ ಕಾಲಭೈರವನ ದರ್ಶನವನ್ನು ನೀವು ಸಂಜೆ ಮಾಡಿದರೆ ಅತಿ ಹೆಚ್ಚು ಫಲ. ಕಾಲ ಆ್ಯಕ್ಟಿವೇಟ್ ಆಗೋದೇ, ಕಾಲಭೈರವ ಹುಟ್ಟಿರೋದೇ ಮಧ್ಯಾಹ್ನ ಅಂತ ಸಾಕಷ್ಟು ಕಡೆ ಉಲ್ಲೇಖವಾಗಿದೆ. ಸೊ ಮಧ್ಯಾಹ್ನದಿಂದ ಸಂಜೆವರೆಗೂ ನಿಮಗೆ ಏನು ಮಾಡಲಿಕ್ಕೆ ಸಾಧ್ಯನೋ ಕಾಲಭೈರವನನ್ನು ನೆನೆಸಿದರೆ ಸಾಕು, ಅವನು ನಿಮಗೆ ಎಲ್ಲ ರೀತಿಯ ಈಗ ಹೇಳಿರ್ತಕ್ಕಂಥ ಎಲ್ಲವನ್ನು ಅವನು ಕೊಡ್ತಾನೆ. ನಿಮ್ಮ ಕೈಲಾದ ಯಥಾಶಕ್ತಿ ನಿಮಗೇನು ಮಾಡಲಿಕ್ಕೆ ಸಾಧ್ಯನೋ ಅದನ್ನೆಲ್ಲ ಮಾಡ್ಕೊಳ್ಳಿ. ಆ ಕಾಲಭೈರವನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಸ್ಟೇ ಟ್ಯೂನ್ಡ್.